ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ BMC ಕಾಲೇಜ್ನ 2023 ಕಟ್ ಆಫ್ ಏನಾಗಿತ್ತು ಅನ್ನೋದು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗ್ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ, ಆಲ್ ಇಂಡಿಯಾ ಕೊಟ್ಟ ಕನ್ಸಿಡರ್ ಮಾಡಿಲ್ಲ. ಓಕೆ, ಸೊ ಕ್ಯಾಟಗರಿ ವೈಸ್ ಡೀಟೇಲ್ ಆಗಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೇನೆ. ಮತ್ತು ಆಮೇಲೆ ಬೇರೆ ಕಾಲೇಜ್ಗಳ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕಾಗಿತ್ತು ಅಂದರೆ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಸೊ ಆಲ್ಮೋಸ್ಟ್ ಒಂದೇ ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ಹೇಳೋಕ್ಕೆ ಟ್ರೈ ಮಾಡ್ತೇನೆ, ಯಾಕಂದರೆ ಭಾಳ ಹಿಂದಿ ಆಗುತ್ತೆ. ಆ ಕಾರಣದಿಂದ ಅಟ್ಲೀಸ್ಟ್ 5 ಕಾಲೇಜಸ್ಗಳಾದರೂ ಒಂದು ವಿಡಿಯೋ ಮಾಡಿ ಸಪ್ರೇಟ್ ಮಾಡಿ ಯೂಸಲಿ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಏನು ಇಂಟೆನ್ಷನ್ ಅಂದರೆ ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಆಗಲಿ, ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದೇ ಸ್ಮೂತ್ ಆಗಲಿ ನಡೀಲಿ ಅನ್ನೋದು ನನ್ನ ಉದ್ದೇಶ. ಓಕೆ, ಮ್ಯಾಕ್ಸಿಮಮ್ ಜನರಿಗೆ ಮಾಹಿತಿ ಶೇರ್ ಮಾಡಿ. ಜನರಲ್ ಮೆರಿಟ್ ನೋಡ್ಬೋದು, 670 ಅಂತಂದರೆ ರೌಂಡ್ 1 ಮತ್ತು ರೌಂಡ್ 2 ಎರಡು ತೆಗೆದುಕೊಂಡೇ ಆ ಒಂದು ರೇಂಜಲ್ಲಿ ಹಾಕಿದ್ದೇನೆ. ಅಂದರೆ 670 ರೌಂಡ್ 1 ಆಗಿದ್ದರೆ 665 ರೌಂಡ್ 2 ಆಗಿರುವಂಥದ್ದು. ಓಕೆ, ಕೆಲವು ಕಡೆ ಡೈರೆಕ್ಟ್ಲಿ ರೌಂಡ್ 2 ಮಾತ್ರ ಕನ್ಸಿಡರ್ ಮಾಡಿದ್ದೇನೆ. ಒಟ್ಟಾಗಿ ಒಂದು ರಫ್ ಐಡಿಯಾ ಇರಲಿ, ಯಾಕಂದರೆ ಈ ಸಲ ಕಟ್ ಆಫ್ ಅಂತ ಹೈ ಆಗುತ್ತೆ, ನೋ ಡೌಟ್. ಸೊ ಯೂಸಲಿ ಇಲ್ಲಿ ಅಂದರೆ +20 ಅಂತ ನನ್ನ ಅನಿಸಿಕೆ ಇದೆ. 20 ಅಂದರೆ ಹೇಳ್ತಾ ಇದ್ದೀನಿ, ಕನ್ನಡ ರೂರಲ್ ಈ ರೀತಿ ಇದ್ದರೆ +10-15 ಆಗ್ಬೋದು. ಅಥವಾ ಅಂದರೆ ಯಾವ ರೀತಿ ನೀವು 720ಗೆ ರೀಚ್ ಆಗ್ತಾರೆ, ಓನ್ಲಿ +10 +20 ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ರೈಟ್, ಸೊ ಇದಕ್ಕೆ +10 +20 ಲಾಸ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ. ಆಮೇಲೆ ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 655 660. ಆಮೇಲೆ ಕನ್ನಡ ಇದ್ದರೆ ನೋಡ್ಬೋದು, ಇಲ್ಲಿ ಕನ್ನಡ ಮೀಡಿಯಮ್ ಇದ್ದರೆ 644. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ ಹೈದರಾಬಾದ್ ಕರ್ನಾಟಕ ರೀಸನ್ 642. ಆಮೇಲೆ ರೂರಲ್ ಇದ್ದರೆ 645 ಮತ್ತು ರೂರಲ್ ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ 645. ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನಿಮಗೆ. ಓಕೆ, ಸೊ ಸಿಮಿಲರ್ಲಿ 2A ಕೆಟಗರಿ ಇದ್ದರೆ 640 640H. ಆಮೇಲೆ ಕನ್ನಡ ಮೀಡಿಯಮ್ ಇದ್ದರೆ 630. ಆಮೇಲೆ ರೂರಲ್ ಇದ್ದರೆ 627. ಸೊ ಸಿಮಿಲರ್ಲಿ 1Gಗೆ ನೋಡ್ಬೋದು 631 620. ಆಮೇಲೆ ರೂರಲ್ ಇದ್ದರೆ 625 ಇದೆ. 2B ಕ್ಯಾಟಗರಿ ನೋಡ್ಬೋದು, BMC ಕಟ್ ಆಫ್ 646 ಆಗಿತ್ತು. ಅಂದರೆ ರೌಂಡ್ 1 ರೌಂಡ್ 2 ಎರಡು ನೋಡಿದಾಗ ಯಾವುದು ಕಡಿಮೆ ಇರುತ್ತೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ಮತ್ತು ಆಮೇಲೆ 645 ಹೈದರಾಬಾದ್ ಕನ್ನಡ ರೀಸನ್ ಇದ್ದರೆ, ಆಮೇಲೆ ರೂರಲ್ ಇದ್ದರೆ 645 ರೈಟ್. ಆಮೇಲೆ 3A ಕ್ಯಾಟಗರಿ ನೋಡ್ಬೋದು, ಇಲ್ಲಿ 655 to 665 3A ಕ್ಯಾಟಗರಿ ಅಂದರೆ ರೌಂಡ್ 1 ರೌಂಡ್ 2 ಎರಡು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ರೂರಲ್ನಲ್ಲಿ 645 ಇದೆ. ಆಮೇಲೆ 3Bನಲ್ಲಿ ನೋಡ್ಬೋದು 654 655 ಆಮೇಲೆ 640 ಕಟ್ ಆಫ್ ಆಗಿರುವಂಥದ್ದು ರೂರಲ್ ಆಗಿದ್ದರೆ. ಸೊ ಸಿಮಿಲರ್ಲಿ SCಗೆ ನೋಡಿದಾಗ 584 to 590 ಇದೆ. ಮತ್ತು ಹೈದರಾಬಾದ್ ಕನ್ನಡ ರೀಸನ್ ಆದರೆ 570 to 584. ಈಗ ಹೇಳ್ತಾ ಇದ್ದೀನಿ, ರೌಂಡ್ 1 ರೌಂಡ್ 2 ಕೆಲವು ಕಡೆ ಮೆನ್ಷನ್ ಮಾಡಿದ್ದೇನೆ, ಕೆಲವು ಅಂದರೆ ಭಾಳ ಡಿಫ್ರೆನ್ಸ್ ಇದ್ದರೆ ಎರಡೂ ಮೆನ್ಷನ್ ಮಾಡಿದ್ದೇನೆ. ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ಅಲ್ಲಿ ಮಾಡಿಲ್ಲ, ಸೇಮ್ ಇದ್ದರೆ ಓನ್ಲಿ ಒಂದನ್ನು ಮಾತ್ರ ಕನ್ಸಿಡರ್ ಮಾಡಿದೆ. ಅಂದರೆ ಒಂದು ವೇಳೆ 642 643 ಇದ್ದರೆ 642ನ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ಸೊ ಸಿಮಿಲರ್ಲಿ ಕನ್ನಡ ನೋಡ್ಬೋದು 555. ಆಮೇಲೆ SCR 5652 to 572 ಇದೆ. ಓಕೆ, ರೌಂಡ್ 1 ರೌಂಡ್ 2. ಆಮೇಲೆ ST ಕ್ಯಾಟಗರಿ ನೋಡಿದಾಗ 586 590. ಆಮೇಲೆ ಹೈದರಾಬಾದ್ ಕನ್ನಡಕ್ಕೆ ರೀಸನ್ ಇದ್ದರೆ 585 ಆಗಿರುವಂಥದ್ದು. STR ರೂರಲ್ನಲ್ಲಿ 566. ಇಲ್ಲೇನೇನು ಕೊಟ್ಟಿಲ್ಲ, ಅಲ್ಲಿ ಯಾವುದೇ ರೀತಿ ಸೀಟ್ ಅವೈಲೇಬಲ್ ಇಲ್ಲ ಆ ಕ್ಯಾಟಗರಿ ವೈಸ್ ಅಂತ. ಅಂದರೆ ರಿಸರ್ವೇಷನ್ ಬೇಸ್ಡ್ ಮೇಲೆ ಯೂಸಲಿ ಸೀಟ್ ಹಂಚಿಕೆ ಆಗಿರುವಂಥದ್ದು. ಇದು ಟೋಟಲ್ ಏನು ತೋರಿಸ್ತಾ ಇದ್ದಾನೆ BMC, ಯಾಕಂದರೆ ಭಾಳ ಜನ BMC ಬಗ್ಗೆ ಕೇಳ್ತಾ ಇದ್ದಾರೆ, ಯಾರು ಟಾಪರ್ಸ್ ಇದ್ದರು. ಓಕೆ, ಅಥವಾ SC ST ವಿದ್ಯಾರ್ಥಿಗಳು ಸಹ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದನ್ನು ವೀಡಿಯೋ ನಮಗೆ ತಂದಿದ್ದೇನೆ. ಬೇರೆ ಕಾಲೇಜು ಒಂದು ವೇಳೆ ನಿಮಗೆ ಆಲ್ರೆಡಿ ಅವೈಲೇಬಲ್ ಇತ್ತು, ಓಕೆ, ಯೂಸಲಿ ನಿಮಗೆ ರ್ಯಾಂಕಿಂಗ್ ವೈಸ್ ಅವೈಲೇಬಲ್ ಆಗುತ್ತೆ, ಮಾರ್ಕ್ಸ್ ಯೂಸಲಿ ಸಿಗೋದಿಲ್ಲ. ಬಟ್ ಆ ರೀತಿ ಇತ್ತು ಅಂದ್ರೆ ದಯವಿಟ್ಟು ವೀಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತು ಆಮೇಲೆ ಇನ್ನೊಂದು, ಒಂದು ವೇಳೆ ಕೌನ್ಸಿಲಿಂಗ್ ಗೈಡೆನ್ಸ್ ಅಪ್ ಟು ನಿಮಗೆ ಅಡ್ಮಿಷನ್ಸ್ ಆಗೋವರೆಗೂ ನಿಮಗೆ ಬೇಕಾಗಿತ್ತು ಅಂತಂದರೆ ಓಕೆ, ವಿಡಿಯೋ ನೋಡಿ ಸಹ ಕಲಿಬೋದು. ಒಂದು ವೇಳೆ ನಿಮಗೆ ರಿಸ್ಕ್ ಬೇಡ, ಒಂದು ಒಳ್ಳೆಯ ಒಂದು ಪ್ರಯಾರಿಟಿ ಆಗಿರ್ಬೋದು, ಅಡ್ಮಿಷನ್ಸ್ ಆಗೋವರೆಗೆ ಹೇಳ್ತಾ ಇದ್ದೇನೆ. ಅಂದರೆ ಪ್ರಯಾರಿಟಿ ಲಿಸ್ಟ್ ಆಗಲಿ, ಯಾವುದೇ ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಏನೇ ಡೌಟ್ ಕ್ಲಿಯರಿಂಗ್ ಆಗಿರ್ಬೋದು, ಅಪ್ ಟು ನಿಮಗೆ ಅಡ್ಮಿಷನ್ಸ್ ಆಗೋವರೆಗೂ, ಅಡ್ಮಿಷನ್ ಆದಮೇಲೆ ಒಂದು ಪ್ರೊಸೀಜರ್ ಇರುತ್ತೆ, ಅದು ಆಗೋವರೆಗೂ ನಿಮಗೆ ಕಂಟಿನ್ಯೂಸ್ಲಿ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ. ಓಕೆ, ಸೊ ಅದಕ್ಕಾಗಿ ನೀವಿಲ್ಲಿ ವಾಟ್ಸಪ್ ಮಾಡ್ಬೋದು, ನಂಬರ್ ತೋರಿಸೋದು ದಯವಿಟ್ಟು ವಾಟ್ಸಪ್ ಮಾತ್ರ ಮಾಡಿ. ಯೂಸಲಿ ಮೆಂಬರ್ಸ್ ಇದ್ದವರಿಗೆ ಕಾಲ್ಸ್ ಅವೈಲೇಬಲ್ ಇರುತ್ತೆ. ಸೊ ದಯವಿಟ್ಟು ವಾಟ್ಸಪ್ ಮಾಡಿ, ಸಿಗುತ್ತೋ ಸಿಗೋದಿಲ್ಲ ಅಂತ ಹೇಳಿರ್ತೀನಿ. ಒಂದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಮೆಂಬರ್ಶಿಪ್ನ ತೆಗೆದುಕೊಳ್ಬೋದು. ಓಕೆ, ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು. ಇದನ್ನು ಕೆಳಗೆ ಮಾಡಿಬಿಡೋಣ. ರೈಟ್, ಓಕೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿ ನಾನು ನಿಮಗೆ ಮ್ಯಾಕ್ಸಿಮಮ್ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಆಲ್ರೆಡಿ ಅಪ್ಡೇಟ್ ಹೇಳಿದ್ದೀನಿ. ಮೊದಲನೇ ಅಪ್ಡೇಟ್ ಏನಾಗಿತ್ತು ಅಂತಂದರೆ, ಮೊದಲನೇ ಅಪ್ಡೇಟ್ ಏನಾಗಿತ್ತಪ್ಪ ಅಂತಂದರೆ ಮಾರ್ಕ್ಸ್ ಎಂಟ್ರಿ ಅಂತ. ಅಂದರೆ ಯಾರು 2024 PU ಬೋರ್ಡ್ ಒಂದು ವೇಳೆ ನೀವು ಪಾಸ್ ಆಗಿದ್ದರೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಉಳಿದವರು ಎಲ್ಲರೂ ಬೇರೆ ಬೋರ್ಡ್ ಆಗಿರ್ಬೋದು ಅಥವಾ ಪ್ರೀವಿಯಸ್ ಇಯರ್ ಪಾಸ್ ಆಗಿದ್ದರು, ಕರ್ನಾಟಕ PU ಬೋರ್ಡ್ ಪ್ರೀವಿಯಸ್ ಇಯರ್ ಪಾಸ್ ಆಗಿದ್ದರು ಡೆಫಿನೆಟ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕಾಗುತ್ತೆ. ದಯವಿಟ್ಟು ಮಾಡಿ. ನಾಟಾ ಬಗ್ಗೆ ಕೇಳ್ತಾರೆ, ಒಂದು ವೇಳೆ ಎಕ್ಸಾಮ್ ಬರ್ದಿದ್ದರೆ ಎಸ್ ಅಂತ ಹಾಕಿ ಮಾರ್ಕ್ಸ್ ಎಂಟ್ರಿ ಮಾಡಿ. ಇಲ್ಲಪ್ಪ ಅಂದರೆ ಇಲ್ಲ, ಅಂದರೆ ನೀವು ಎಲ್ಲ ಮಾರ್ಕ್ಸ್ ಅಲ್ಲೇ ಫೆಚ್ ಆದಾಗ ದಯವಿಟ್ಟು ನಿಮ್ಮ ಒಂದು ಇದನ್ನು ಅಂದರೆ PDF ಅಂದರೆ ಮಾರ್ಕ್ಸ್ ಕಾರ್ಡ್ PDF ರೂಪದಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ಏಟಿಂಗಾಗಿ ನಿಮಗೆ ಇವತ್ತೇ ಕೊನೆಯ ದಿನಾಂಕ, 15th ಮೇ ಕೊನೆಯ ದಿನಾಂಕ ಆಗಿರುವಂಥದ್ದು. ಮಾರ್ಕ್ಸ್ ಎಂಟ್ರಿಗಾಗಿ ನಿಮಗೆ 14 ಮೇನಿಂದ ಆ್ಯಕ್ಚುಲಿ 20 ಮೇವರೆಗೂ ಸಮಯಾವಕಾಶವಿದೆ. ಇದೇ ರೀತಿ ಕಂಟಿನ್ಯೂಸ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಓಕೆ. ಮತ್ತೊಂದು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.